ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಲೆನಾಡಿನ ಹಳ್ಳಿಗಳಲ್ಲಿ ಮಳೆಗಾಲಕ್ಕೋಸ್ಕರ ಸಾಂಬಾರಿಗೆ ಹುಳಿಗಳನ್ನು ಯಾವ ರೀತಿ ಬೇಸಿಗೆಯಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ, ಯಾವ್ಯಾವ ರೀತಿಯ ಹುಳಿಗಳನ್ನು ಬಳಸ್ತಾರೆ ಸಾಂಬಾರು ಅಥವಾ ಪಲ್ಯಕ್ಕೋಸ್ಕರ ಅನ್ನೋದನ್ನು ಹೇಳ್ತೀನಿ. ನಮ್ಮ ಮಲೆನಾಡಿನಲ್ಲಿ ನಾನ್ ವೆಜ್ ಪ್ರಿಯರು ಜಾಸ್ತಿ ಇರ್ತಾರೆ. ಅಂದರೆ ನಾನ್ ವೆಜ್ ತಿನ್ನುವಂತಹ ಸಮುದಾಯದವರು ಮಳೆಗಾಲದಲ್ಲಿ ಸಿಗುವಂತಹ ಅಂಡೆ ಮೀನಿರ್ಬೋದು, ಕೆರೆ ಮೀನಿರ್ಬೋದು, ಹೊಳೆ ಮೀನು ಅಥವಾ ಫ್ರೆಶ್ ಆಗಿ ಸಿಗುವಂತಹ ಮೀನು ಸಾರುಗಳಿಗೋಸ್ಕರ ಬೇರೆ ಬೇರೆ ರೀತಿಯ ಹುಳಿಗಳನ್ನು ತಯಾರಿಸಿಟ್ಕೊಂಡಿರ್ತಾರೆ. ಮೀನು ಸಾಂಬಾರುಗಳಿಗೆ ಹುಳಿ, ಉಪ್ಪು, ಖಾರ ಸ್ವಲ್ಪ ಜಾಸ್ತಿ ಆದ್ರೇ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಬೇರೆ ಬೇರೆ ರೀತಿಯ ಹುಳಿಗಳನ್ನೇ ಬಳಸ್ಕೊಳ್ತಾರೆ. ಅಂದರೆ ಒಣ ಮೀನುಗಳಿರ್ಬೋದು, ಹಸಿ ಮೀನುಗಳಿರ್ಬೋದು, ಇವುಗಳ ಬಳಕೆ ಮಾಡುವಂತಹ ಪ್ರಮಾಣ ಜಾಸ್ತಿ ಇರುತ್ತೆ. ವಾರದಲ್ಲಿ 1-2 ದಿನ ಅಷ್ಟೇ ನಾನ್ ವೆಜ್ ತಿನ್ನುವಂತಹ ಸಮುದಾಯದವರು ವೆಜ್ಗಳನ್ನು ಬಳಸ್ತಾರೆ. ಅದು ಹೆಚ್ಚಿನ ಪ್ರಮಾಣದಲ್ಲಿ ಈ ಮೀನು ಮತ್ತು ಒಣ ಮೀನುಗಳನ್ನೇ ಬಳಸ್ಕೊಳ್ತಾರೆ. ಅದಕ್ಕೋಸ್ಕರ ಕೇವಲ ಹುಣಸೆ ಹಣ್ಣನ್ನು ಮಾತ್ರ ಹುಳಿಗೋಸ್ಕರ ಅವಲಂಬಿಸಿರೋದಿಲ್ಲ. ನೈಸರ್ಗಿಕವಾಗಿ ಸಿಗುವಂತಹ ಅನೇಕ ಕಾಯಿಗಳನ್ನು ಬೇಸಿಗೆಯಲ್ಲಿಯೇ ಶೇಖರಣೆ ಮಾಡಿಟ್ಕೊಂಡು 1 ವರ್ಷದ ಮಟ್ಟಿಗೂ ಕೂಡ ಮುಂದಿನ ಆ ಸೀಸನ್ ಬರುವವರೆಗೂ ಕೂಡ ಬಳಕೆಯನ್ನು ಮಾಡ್ಕೊಳ್ತಾರೆ. ಹಾಗಾದರೆ ಯಾವ್ಯಾವ ರೀತಿಯ ಹುಳಿಗಳನ್ನು ಬಳಸ್ಕೊಳ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದು ಹುಣಸೆ ಹಣ್ಣು ನಮ್ಗೆ ಗೊತ್ತಿರೋ ಹಾಗೆ. ಬಟ್ ಇಲ್ಲೇ ನಮಗೆ ನೈಸರ್ಗಿಕವಾಗಿ ಸಿಗುವಂತಹ ಒಂದನೇ ಹುಳಿ ಅಂತಂದರೆ ನಾವಿಲ್ಲಿ ನೋಡ್ತಾ ಇರೋದು ವಾಟೆ ಹುಳಿ ಅಂತ. ಇದು ವಾಟೆಕಾಯಿ ಅಂತ ಕರೆಯಲಾಗುತ್ತೆ. ಈ ವಾಟೆ ಹುಳಿಗಳನ್ನು ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಾಯಿಯ ಪುಡಿ. ಹಾಗಾದರೆ ವಾಟೆಕಾಯಿ ನಮ್ಮ ಮಲೆನಾಡಿನ ಸ್ಥಳೀಯ ಭಾಷೆಯಲ್ಲಿ ಇದಕ್ಕೆ ವಾಟೆ ಹುಳಿ ಅಂತ ಕರೆಯಲಾಗುತ್ತೆ. ಬೇಸಿಗೆಯಲ್ಲಿ ಒಂದೊಂದು ಊರಲ್ಲಿ ವಾಟೆ ಮರ ಇದ್ದೇ ಇರುತ್ತೆ. ಅವುಗಳು ಎತ್ತರವಾದಂತಹ ಮರಗಳು. ಯಾರಾದರೂ ಸಹಾಯವನ್ನು ತೆಗೆದುಕೊಂಡೆ ಆ ಮರಗಳಲ್ಲಿರುವಂತಹ ಕಾಯಿಗಳು ನನಗೆ ತೋರಿಸ್ತೀನಿ. ಈ ರೀತಿ ವಾಟೆಕಾಯಿ ಅಂತ ಇರುತ್ತೆ. ಇದು ಹುಳಿಗೆ ತುಂಬ ರುಚಿಯಾಗಿರುತ್ತೆ. ಇದನ್ನು ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಒಣಗಿಸ್ಕೊಳ್ಬೇಕಾಗತ್ತೆ. ಒಣಗಿಸಾದ್ಮೇಲೆ ಒಂದು 10-15 ಅಥವಾ ಇದು ಗಟ್ಟಿ ಆಗೋ ತನಕನೂ ಒಣಗಿಸ್ಕೊಳ್ಬೇಕು. ಆದಮೇಲೆ ಇದರಲ್ಲಿ ಬೀಜಗಳಿರ್ತವೆ. ಈ ಬೀಜಗಳನ್ನೆಲ್ಲ ತೆಗೆದು ಇವುಗಳನ್ನ ಉಪ್ಪು ಹಾಕಿ ಹಾಗೇ ಇಟ್ಕೊಳ್ಬೋದು. ಅದ್ರ ಬದಲಿಗೆ ಇದನ್ನು ಪುಡಿ ಅಥವಾ ನಾವಿಲ್ಲಿ ಮಿಲ್ಗೆ ಹೋಗಿ ಅಥವಾ ಜಾಸ್ತಿ ಇತ್ತು ಅಂದರೆ ಮಿಲ್ಲಿಗೆ, ಇಲ್ಲ ಅಂತಂದರೆ ಮನೆಯಲ್ಲೇ ಕುಟ್ಟೋ ಕಲ್ಲುಗಳಿಂದ ಇದನ್ನು ಕುಟ್ಟಿ ಪುಡಿ ಮಾಡಿ ಶೇಖರಣೆ ಮಾಡಿ ಇಡ್ತಾರೆ. ನಮ್ಮ ಮಲೆನಾಡಿನಲ್ಲಿ ಬಾಣಂತಿ ಸಾಂಬಾರಿಗೆ ಇದನ್ನೇ ಬಳಸ್ತಾರೆ. ಇದು ನಮ್ಗೆ ಗೊತ್ತಿರೋ ಹಾಗೆ ಇದು ಮುರುಗ್ಲು ಹುಳಿ. ನಮ್ಮ ಮಲೆನಾಡಿನಲ್ಲಿ ಇದಕ್ಕೆ ಮುರುಗ್ಲು ಹುಳಿ ಅಂತಲೇ ಕರೀತಾರೆ. ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ, ನಾನು ಹಳೆ ವಿಡಿಯೋದಲ್ಲಿ ನೋಡ್ಬೋದು. ಇದರಿಂದ ಬೆನಿಫಿಟ್ಸ್ಗಳೇನು ಅನ್ನೋದನ್ನೆಲ್ಲ ಹೇಳಿದ್ದೀನಿ. ಈ ರೀತಿ ಕೋಕಮ್ಮನ್ನು ಸಿರಪ್ಪನ್ನು ತೆಗೆದ ನಂತರ ಈ ರೀತಿ ಹುಳಿ ಇರುತ್ತೆ. ಇದನ್ನು ಒಳಗಿರುವಂತಹ ಬೀಜಗಳನ್ನೆಲ್ಲ ತೆಗೆದು ಬಿಸಿಲಲ್ಲಿ ಈ ರೀತಿ ಒಣಗಿಸಬೇಕು. 15-20 ದಿನಗಳ ಕಾಲ ನೀಟಾಗಿ ಒಣಗಿಸಿ ನಾವು ಇದನ್ನು ಎತ್ತಿಟ್ಕೊಳ್ಬೋದು. ಇದು ತುಂಬ ವರ್ಷಾನುಗಟ್ಟಲೆ ನಾವು ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು. ಉಪ್ಪಿನ ಜೊತೆ ಇದನ್ನು ಇಡೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮಾವಿನ ಹುಳಿ ಅಂತ ಕರಿತೀವಿ. ಮಾವಿನಕಾಯಿಗಳು, ಮಾವಿನಕಾಯಿಗಳನ್ನ ಕೊಯ್ಕೊಂಡು ಬಂದು ನೀಟಾಗಿ ತೊಳೆದು ಅವುಗಳ ಮೇಲ್ಭಾಗದಲ್ಲಿರುವಂತಹ ಸಿಪ್ಪೆಗಳನ್ನೆಲ್ಲ ತೆಗೆದು ಒಳಗಿರುವಂತಹಗಳನ್ನು ಈ ರೀತಿ ಒಣಗಿಸಿ ಇಟ್ಕೊಳ್ತಾರೆ. ಇದು ಹುಣಸೆ ಹಣ್ಣು ನಮ್ಗೆ ಗೊತ್ತಿರೋ ಹಾಗೆ. ಇದು ಕೂಡ 2-3 ವರ್ಷಗಳ ಕಾಲ ಕೂಡ ಈ ರೀತಿ ಈ ಮೆಥಡನ್ನು ಯೂಸ್ ಮಾಡ್ಕೊಂಡು ಇಟ್ಕೋಬೋದು. ಹುಳ ಅಥವಾ ಇನ್ನೇನೂ ಆಗೋದಿಲ್ಲ. ಹುಣಸೆ ಹಣ್ಣನ್ನು ನೀಟಾಗಿ ತೊಗೊಂಡು ಬಂದು ಅದರಲ್ಲಿರುವ ಬೀಜ ಮತ್ತು ಏನಾದರೂ ದಾರ ಅಥವಾ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದು ಅದಕ್ಕೆ ಹುರಿದಿರುವಂತಹ ಕಲ್ಲುಪ್ಪನ್ನು ಸೇರಿಸಿ ಕುಟ್ಟಿ ಈ ರೀತಿ ಉಂಡೆಗಳಾಗಿ ಮಾಡಿಕೊಂಡು ನಾವೊಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಟ್ಕೊಂಡ್ರೆ ನಾವು 2 ವರ್ಷಗಳವರೆಗೂ ಕೂಡ ಇಟ್ಕೊಳ್ಬೋದು. ಈ ರೀತಿ ಇದನ್ನು ಹುಣಸೆ ಹಣ್ಣಿನ ಹುಳಿ ಮಾಡ್ಕೊಳ್ಳೋಕ್ಕೆ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಇದು ಕೂಡ ಮಾವಿನ ಹಣ್ಣಿನ, ಅಂದರೆ ಸ್ವಲ್ಪ ಹಣ್ಣಾಗೋಕ್ಕೆ ಬಂದಿರುವಂತಹ ಮಾವಿನ ಹಣ್ಣಿನ ಹುಳಿ. ಇದನ್ನು ಕೂಡ ನೀಟಾಗಿ ಮೇಲ್ಗಡೆ ಸಿಪ್ಪೆಯನ್ನು, ಅಂದರೆ ತುಂಬ ಹಣ್ಣಾಗಿರೋದಿಲ್ಲ, ಸ್ವಲ್ಪ ಹುಳಿ ಇರುವಂತಹ ಮಾವಿನ ಹಣ್ಣು ಅವುಗಳು ನೀಟಾಗಿ ಹೆಚ್ಕೊಂಡು ಇಟ್ಕೋಬೋದು. ಇದಕ್ಕೆ ಕವಳಿ ಹುಳಿ ಅಂತ ಹೇಳ್ತಾರೆ. ಗೊತ್ತಿದೆ, ನಾನು ಹಳೆ ವಿಡಿಯೋದಲ್ಲಿ ಮಾಡಿದ್ದೀನಿ. ಕಾಡು ಹಣ್ಣುಗಳ ಸೀಸನ್ ಅಥವಾ ಕವಳಿಕಾಯಿ ಜಾಮನ್ನೇ ಮಾಡಿದ್ದೀನಿ, ಅದರಲ್ಲಿದೆ ನೋಡ್ಬೋದು. ಈಗ ಇದು ಕವಳಿ ಹುಳಿ. ಇದನ್ನು ಕವಳಿಕಾಯಿ ಅದು ಸಣ್ಣ ಇರುತ್ತೆ. ಇದು ಈ ರೀತಿ ಪೇಪರ್ ಥರ ಬಂದಿದೆ ಅಂತಂದರೆ ಹೌದು. ಈ ರೀತಿ ನಾವು ಕಾಡಿನಲ್ಲಿ ಸಿಗುವಂತಹ ಕವಳಿಕಾಯಿಗಳನ್ನ ಕೊಯ್ಕೊಂಡು ಬಂದು ನೀಟಾಗಿ ತೊಳೆದು ಅವುಗಳನ್ನು
ಒಂದಿನ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ಜಸ್ಟ್ ತುಂಬ ಬಿಸಿಲಿದು ಬೇಸಿಗೆಯಲ್ಲಿ ಸಿಗೋದ್ರಿಂದ ಬಿಸಿಲಲ್ಲಿ ಈ ರೀತಿ ಒಣಗಿಸ್ಕೊಳ್ಬೇಕು. ಇದು ಬಿಸಿಲಲ್ಲಿ ಒಂದಿನ ಒಣಗಿದ ಮೇಲೆ ನೆಕ್ಸ್ಟ್ ದಿನ ಇದು ಕೈಯಲ್ಲಿ ಮುಟ್ಟಿದರೆ ಮುದ್ದೆ ಥರ ಆಗುತ್ತೆ. ಅದನ್ನು ಒಂದು ಜರಡಿ ಮೇಲೆ ಇಟ್ಟು ಬೀಜಗಳನ್ನೆಲ್ಲ ತೆಗೆದುಕೊಂಡು ಈ ರೀತಿ ಹಪ್ಪಳದ ಥರ ಒಂದೊಂದೇ ಹಪ್ಪಳ ಥರ ಮಾಡಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡ್ರೆ ಈ ರೀತಿ ಹುಳಿ ರೆಡಿ ಆಗುತ್ತೆ. ಇದು ತುಂಬ ಮೀನು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಆ ರೀತಿ. ಮತ್ತು ಇದು ಇನ್ನೊಂದು ಹುಳಿ ಅಂತಂದರೆ ಇದು ಉಪ್ಪಾಗೆ ಹುಳಿ ಅಥವಾ ಉಪ್ಪಳಿಗೆ ಹಣ್ಣು ಅಂತ ಕರೀತಾರೆ. ಇದನ್ನು ನಮ್ಮ ಮಲೆನಾಡಿನಲ್ಲಿ ತಿನ್ನೋಕ್ಕೆ ಬಳಸೋದು ಸ್ವಲ್ಪ ರೇರು. ಬಟ್ ಇದು ಆದಾಯದ ಮೂಲವಾಗಿ ನಮ್ಮ ಮಲೆನಾಡಿನ ಜನರು ಬಳಸ್ಕೊಳ್ತಾರೆ. ಅಂದರೆ ನಮ್ಮ ಮಲೆನಾಡಿನ ಕೆಲವೊಂದು ಭಾಗಗಳಲ್ಲಿ ಈ ಉಪ್ಪಾಗೆ ಹಣ್ಣು ಅಥವಾ ಈ ಉಪ್ಪಳಿಗೆ ಮರ ಇರುತ್ತೆ. ಇದು ಕೂಡ ಸೇಮ್ ಇದು ಮುರುಗ್ಲು ಹಣ್ಣಿನ ಥರನೇ ಇರುತ್ತೆ. ಬಟ್ ಇದು ಬಿಡುವಂಥ ಸಮಯ ಮಳೆಗಾಲದಲ್ಲಿ ಜೂನ್ ಪ್ರಾರಂಭ ಜುಲೈ ಟೈಮಲ್ಲಿ ಈ ಹಣ್ಣು ಬಿಡುತ್ತೆ. ತುಂಬ ಮಳೆ ಬರೋದ್ರಿಂದ ಇವುಗಳನ್ನ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋಕ್ಕಾಗೋದಿಲ್ಲ. ತುಂಬ ಕಟ್ಟಿಗೆಯ ದೊಡ್ಡ ದೊಡ್ಡ ಒಲೆಗಳನ್ನು ಹಾಕಿ ಆ ಒಲೆಗಳ ಮೇಲೆ ಕಬ್ಬಿಣದ ಜಾಲರಿಯನ್ನು ಹಾಕಿ ಕೆಳಗಡೆ ಕೆಂಡದ ಬೆಂಕಿಯ ಮೇಲೆ ಈ ಜಾಲರಿಯ ಮೇಲೆ ಇದನ್ನು ಒಣಗಿಸಿ ಹುಳಿಯಾಗಿ ಮಾಡ್ಕೊಳ್ತಾರೆ. ಇದನ್ನು ಲಾಭದ ಉದ್ದೇಶಕ್ಕೋಸ್ಕರ ಮಾಡ್ತಾರೆ. ಅಂದರೆ ಒಳಗಿರುವಂಥ ಈ ಬೀಜ ತಿನ್ನೋಕ್ಕೆ ಸ್ವಲ್ಪ ಒಂದೊಂದು ಸಿಹಿಯಾಗಿರುತ್ತೆ, ಅದನ್ನು ತಿನ್ಬೋದು. ಈ ಹುಳಿಯನ್ನು ಕೂಡ ತಿಂತಾರಂತೆ. ಬಟ್ ನಮ್ಮ ಮಲೆನಾಡಿನಲ್ಲಿ ಇದನ್ನು ಸ್ವಲ್ಪ ತಿನ್ನೋಕ್ಕೆ ಈ ರೀತಿ ಕವಳಿ ಹುಳಿ ಮುರುಗ್ಲು ಹುಳಿ ಥರ ತಿನ್ನೋಕೆ ಬಳಸೋದು ಕಡಿಮೆ. ಬಟ್ ಇದನ್ನು ವ್ಯಾಪಾರದ ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ತಾರೆ. ಜಿಗೆ 100 ರೂಪೀಸ್ ಹೀಗೆಲ್ಲ ಇರುತ್ತೆ. ಕೆಲವೊಂದು ಭಾಗದಲ್ಲಿ ಇದೇ ಅವರ ಈ ಒಂದು ಮಳೆಗಾಲ ಸೀಸನ್ ಬಂತು ಅಂದರೆ ಇದೇ ಅವರ ಕಸಬಾಗಿರುತ್ತೆ. ಇದನ್ನು ನೀಟಾಗಿ ಈ ರೀತಿ ಒಣಗಿಸಿ ಒಣಗಾದ್ಮೇಲೆ ಇವುಗಳನ್ನ ಮಾರ್ಕೆಟಿಗೆ ಹೋಗಿ ಮಾರಾಟ ಮಾಡ್ಕೊಂಡಿರ್ತಾರೆ. ಬಟ್ ಈ ಹುಳಿಯಿಂದ ಕೂಡ ತುಂಬ ಬೆನಿಫಿಟ್ಸ್ಗಳಿದೆ. ಮತ್ತು ಇದನ್ನು ಈ ಒಳಗಿರುವಂಥ ಬೀಜಗಳಿಂದ ತುಪ್ಪಗಳನ್ನ ತಯಾರಿಸ್ತಾರೆ. ಈ ಬೀಜಗಳನ್ನು ಕೂಡ ಈ ರೀತಿ ಬೆಂಕಿಯಲ್ಲಿ ಒಣಗಿಸಿದ ನಂತರ ಆ ಬೀಜ ಸೇಮ್ ಇದು ಮುರುಗ್ಲು ಬೀಜದ ಥರನೇ ಇರುತ್ತೆ. ಈ ಬೀಜ ಮೇಲಿರುವಂಥ ಲೇಯರನ್ನು ತೆಗೆದು ಒಳಗಡೆ ಇನ್ನೊಂದು ಬೀಜ ಬರುತ್ತೆ. ಆ ಬೀಜವನ್ನು ಕಾಯಿಸ್ತಾ ತುಪ್ಪಗಳನ್ನ ಮಾಡ್ತಾರೆ. ಈ ತುಪ್ಪಗಳನ್ನ ಹಳೆ ಕಾಲದಲ್ಲಿ ಅತ್ರಾಸ್ ಕಜ್ಜಾಯ ಅಥವಾ ಇನ್ನಿತರ ವನಸ್ಪತಿಯಾಗಿ ಕೂಡ ಇದನ್ನು ಬಳಸ್ಕೊಂಡು ಬಳಕೆಯನ್ನು ಮಾಡ್ಕೊಳ್ತಾ ಇದ್ರು. ಮತ್ತು ಈ ಒಂದು ಹುಳಿಗಳಿಂದ ನೀಟಾಗಿ ಪೂಜಾ ಸಾಮಗ್ರಿಗಳನ್ನು ನಾವು ತೊಳ್ಕೊಳ್ಬೋದು. ಹುಳಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ವಿಮ್ ಅಥವಾ ಇದನ್ನು ಸೇರಿಸ್ಕೊಂಡು ತೊಳೆಯೋದ್ರಿಂದ ಪಾತ್ರೆ ಕೂಡ ಪಳಪಳ ಅಂತ ಬರ್ತವೆ. ಈ ರೀತಿ ನಮ್ಮ ಮಲೆನಾಡಿಗರು ಇರುವ ನೈಸರ್ಗಿಕವಾಗಿ ಸಿಗುವಂತಹ ಅನೇಕ ಕಾಯಿಗಳನ್ನು ಅಥವಾ ನೈಸರ್ಗಿಕವಾಗಿ ತಿನ್ನಬಹುದಂತಹ ಅನೇಕ ಉಪಯುಕ್ತವಾದಂತಹ ಹಣ್ಣುಗಳನ್ನು ಅಥವಾ ಕಾಯಿಗಳನ್ನು ಬೇಸಿಗೆಯಲ್ಲೇ ಈ ರೀತಿ ಸಂರಕ್ಷಣೆ ಮಾಡಿಟ್ಕೊಂಡು ವರ್ಷಾನುಗಟ್ಟಲೆ ಇವುಗಳನ್ನ ಬಳಕೆ ಮಾಡ್ಕೊಳ್ತಾರೆ. ಇವೆಲ್ಲ ಹುಳಿಗಳಿಗೂ ಕೂಡ ಉಪ್ಪನ್ನು ಸ್ವಲ್ಪ ಹುರಿದು ಹಾಕಿ ಇಟ್ಕೊಳ್ಳೋದ್ರಿಂದ ನಾವು ತುಂಬ ವರ್ಷಗಳ ಕಾಲ ಇಡ್ಬೋದು. ಬಟ್ ಗಾಳಿ ಹೋಗದೇ ಇರುವಂಥ ಏರ್ ಟೈಟ್ ಕಂಟೈನರಲ್ಲಿ ಇದನ್ನು ಸಂಗ್ರಹಣೆ ಮಾಡಿ ಇಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈ ಕೋಕಮ್ಮನ್ನು ಮಾಡಿಕೊಂಡು ನಮ್ಗೆ ಯಾವಾಗ ಬೇಕೋ ಆವಾಗೆಲ್ಲ ಇದನ್ನು ನೀರಲ್ಲಿ ನೆನೆ ಹಾಕ್ಕೊಂಡು ಮಾಡಿಟ್ಕೊಂಡು ಕುಡಿಬೋದು. ಅದೇ ರೀತಿ ಈ ಆಮ್ಚೂರ್ ಪುಡಿ ಇದುಗಳನ್ನ ಇನ್ನೂ ಸ್ವಲ್ಪ ಇದು ಉಪ್ಪು ಹಾಕಿದ್ದಕ್ಕೆ ಮೆತ್ತಗಾಗಿದೆ. ಇಲ್ಲಾಂದರೆ ಇದನ್ನು ಹಾಗೆ ಡ್ರೈ ಮಾಡಿ ಆಮ್ಚೂರ್ ಪುಡಿ ಅಂತಂದರೆ ಇದನ್ನೇ ಮಾಡಿಕೊಂಡು ನಾವು ಪಲ್ಯಗಳಿಗೆ, ತರಕಾರಿ ಪಲ್ಯಗಳಿಗೆ, ಚಟ್ನಿ ಪುಡಿಗಳಿಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಹುಣಸೆ ಹಣ್ಣಂತೂ ಈ ರೀತಿ ಮಾಡಿಟ್ಕೊಂಡ್ರೆ ಯಾವುದೇ ಹುಳ ಇರೋದಿಲ್ಲ, ಏನೂ ಇರೋದಿಲ್ಲ. 2-3 ವರ್ಷಗಳ ಕಾಲ ಇಟ್ಕೊಳ್ಬೋದು. ಜಸ್ಟ್ ಇದನ್ನು ಉಪ್ಪನ್ನು ಬಿಸಿ ಮಾಡಿ ಈ ರೀತಿ ಉಂಡೆಗಳಾಗಿ ನಾವು ಏರ್ ಟೈಟ್ ಕಂಟೈನರ್ ಒಳಗೆ ಇಟ್ಕೊಂಡ್ರೆ ಈಸಿಯಾಗಿ ನಾವು ಬಳಕೆ ಮಾಡ್ಕೊಳ್ಬೋದು. ನಮ್ಮ ಮಲೆನಾಡಿನಲ್ಲಿ ಇದೇ ವಿಧಾನವನ್ನು ಯೂಸ್ ಮಾಡಿಕೊಂಡು ಹುಳಿಗಳನ್ನು ಸಂಗ್ರಹಣೆ ಮಾಡಿಟ್ಕೊಳ್ತಾರೆ. ಮಳೆಗಾಲದಲ್ಲಿ ಈ ರೀತಿ ಮೀನು ಸಾಂಬಾರಿಗಿರ್ಬೋದು, ಇನ್ನಿತರ ಯಾವುದೇ ಸಾಂಬಾರುಗಳು ಅಥವಾ ಪಲ್ಯಗಳಿಗೆ ಇವುಗಳನ್ನ ಬಳಕೆ ಮಾಡ್ಕೊಳ್ತಾರೆ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಮಲೆನಾಡಿನ ಸುಂದರ ಸರಳ ಜೀವನಕ್ಕಾಗಿ ಅವುಗಳ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಆಶಾ ಸಂತೋಷ್ ಸಿದ್ದಾಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.